ಮುದ್ದು ಸೊಸೆ ನೋಡ್ಕೊಂಬರೋಣ. ಮುದ್ದು ಸೊಸೆ ಇದೈತಲ್ಲ, ಇವತ್ತು ಮಂಗಳವಾರದ ಎಪಿಸೋಡು. ಡೇಟ್ ಬಂದು 12 ಮೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಅಲ್ಲಿ ಚಲವಣ್ಣ ಬಂದಿರ್ತಾನೆ. ಚಲವಣ್ಣ ಬಂದಾಗ ನನ್ನಿಂದ ನನ್ನ ಮಗಳಿಗೆಲ್ಲ ಶಿಕ್ಷೆ ಕೊಡೋದು ಬೇಡ, ನನ್ನ ಮಗಳ ಜೀವನ ಎಲ್ಲ ಬಲಿಪಶು ಮಾಡೋದೇ, ತಮಗೇನು ಬೇಕಾದರೂ ನಾವು ಮಾಡಿರೋ ತಪ್ಪು ಶಿಕ್ಷೆ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಆದರೆ ನನ್ನ ಮಗಳನ್ನ ಬಲಿಪಶು ಮಾಡಬೇಡಿ ಗೌಡ್ರಿ ಅಂತ, ನನ್ನ ಮಗಳಿಗೆ ಶಿಕ್ಷೆ ಎಲ್ಲ ಬೇಡ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಇವರು ಏನು ಗೌಡ್ರ ಮನೆಯವರು ಅಂದರೆ ಸ್ಟ್ರಿಕ್ಕಾಗೇ ಇರ್ತಾರಲ್ಲ, ಅವರು ಬೈತಾರೆ. ಅವರು ಅದನ್ನೆಲ್ಲ ಭದ್ರಾಗ ಸಿಟ್ಟು ಕೋಪ ಮಾಡ್ಕೊಂಡು ಹೊಡಿಯೋಕ್ಕೆಲ್ಲ ಹೋಗ್ತಾನೆ. ಅವನೇನಾದರೂ ಅವಾಗ ಗೋವಿಂದ ಹೇಳ್ತಾನೆ, ಭದ್ರಾ ಅವನೇನಾದರೂ ಬೊಗಳ್ಕಂಡ್ಲಿ ನೀನು ಸುಮ್ಕೆ ಗಾಡಿ ತೆಗಿ ಅಂತೆಲ್ಲ ಹೇಳ್ತಿರ್ತಾನೆ. ಹೋಗಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಹೋಗ್ತಾನೆ. ನೀವು ನನ್ನ ನ್ಯಾಯ ಕೊಡೋವರೆಗೂ ನಾನು ದಾರಿ ಬಿಡೋಕ್ಕಿಲ್ಲ ಅಂತೆಲ್ಲ ಕಾರಿಗೆ ಹೋಗಿ ಅಡ್ಡ ಹಾಕ್ತಾನೆ. ನಾನು ತಲೆ ಕೆಡಿಸ್ಬೇಡ, ತಲೆ ನನ್ನ ಕಡ್ದು ನಿನ್ನ ಮೇಲೆ ಗಾಡಿ ಹತ್ತಿಸಿಬಿಡ್ತೀನಿ ಅಂತೆಲ್ಲ, ಪರವಾಗಿಲ್ಲ ಅಳಿ ಅಂದರೆ ಅಂತ, ನಿನ್ನಿಂದ ಸಾಯೋ ಭಾಗ್ಯ ಆದರೂ ಸಿಗ್ತದೆ, ನೀವು ನನಗೆ ಹತ್ತಿಸಿದ್ರು ಸರಿ, ನಾನು ದಾರಿ ಬಿಟ್ಟು ಸರಿಯಂಗಿಲ್ಲ ಅಂತೆಲ್ಲ ಹೇಳ್ತಾ ಕಾರಿಗೆ ಹೋಗಿ ಅಡ್ಡ ನಿಂದಿರ್ತಾನೆ. ಅಲ್ಲಿ ಆವಾಗ ಅವರೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ, ಹೋಗಿ ಕಾರ್ ಏರಕ್ಕೆ ಹೋಗ್ತಾರೆ ಅವರೆಲ್ಲರೂ. ಇವರೇ ಮನ್ಯಾಗ ಹೆಣ್ಮಕ್ಳೆಲ್ಲ ಹೊರಗೆ ನಿಂತಿರ್ತಾರೆ. ಚಂಪಾ ಮಾತ್ರ ತುಂಬ ಗಾಬರಿ ಆಗಿರ್ತಾಳೆ. ಪೊಲೀಸು ಮತ್ತು ಸೆಕ್ಯೂರಿಟಿಗಳನ್ನ ಕರೆಸಿ ಇವ್ರನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗ್ರಿ ಅಂತೆಲ್ಲ ಹೇಳಿ, ಯಾರನ್ನ ಬೇಕು ಅವ್ರನ್ನ ಅಟ್ಟಿ ಒಳಗೆ ಬಿಡೋದಕ್ಕೆ ನಿಮ್ಮನ್ನು ನೇಮಕ ಮಾಡಿದೆ ಅಂತ. ಸರ್ ನಿಮ್ಮ ಮಾವ ಅಂತ ಹೇಳಿ ಬಿಟ್ಟಿದ್ದೆ. ಶಿವರಾಮೇಗೌಡ ಸಂಬಂಧ ಯಾವತ್ತೋ ಮುಗ್ದೋಯ್ತು, ಮುಚ್ಚು ಬಾಯಿ ಅಂತೆಲ್ಲ ಹೇಳಿ ಬೈದು ಕಳಿಸಿಬಿಡ್ತಾರೆ. ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಸಾರಿ ಸರ್, ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಜನ ನೋಡಲಿ ಅಂತೆ, ಈಗ ಬಂದೆ ನಾಟಕ ಮಾಡ್ತಾನೆ ಮನೆ ಆಳ ಅಂತಂದೆಲ್ಲ ಹೇಳ್ತಿ. ಮಗಳು ಬದುಕಿನ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಸುಳ್ಳು ಹೇಳೋಕ್ಕಿಂತ ಮುಂಚೆಗೆ ಅನ್ನಿಸ್ಲಿಲ್ವಿ ಅಂತ ಈಶ್ವರಿ ಸಾವಿತ್ರಿ ಎಲ್ಲರೂ ಬೈತಾರೆ. ನೀವೇನ್ರಿ ಮುಖ ನೋಡ್ತಿದ್ರಿ, ಮೊದಲು ಹೇಳ್ದಾಕ್ರಿ ಅಂತ ಗೋವಿಂದ ಹೇಳ್ತಾನೆ. ಎದ್ದೇಳ್ರಿ ಅಂತೆಲ್ಲ ಹೇಳಿ, ಹೊರಗೆ ನಡೀರಿ, ನೀವೇನಾದರೂ ಮಾಡಿ ನಾನು ಈ ಜಾಗ ಬಿಟ್ಟು ಕದಲಕ್ಕಿಲ್ಲ, ನಾನು ಈ ಜಾಗ ಬಿಟ್ಟು ಅಳಿ ಅಂದರೆ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಗಾಡಿ ತೆಗಿಲ್ಲ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೀನ್ ಒಳಗೆ ಇಲ್ಲಿ ವಿದ್ಯಾ ಕಾಲೇಜ್ಗಳಿಗೆ ಬಂದರೆ, ಕಾಲೇಜ್ ಕ್ಲಾಸ್ ರೂಮಲ್ಲಿ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ ಹತ್ರ ಮಾತಾಡಿ ನಿಮ್ದು ಯಾವ ಊರು ಅಂತ ಇಬ್ಬರು ಡಿಸ್ಕಷನ್ ಎಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅವಳು ಅವ್ರ ಊರ ಹೆಸರೆಲ್ಲ ಹೇಳ್ತಾಳೆ. ಅವ್ರ ಊರ ಹೆಸರು ಏನೋ ಹೇಳ್ತಾ ಇರ್ತಾಳೆ. ಸರಿ, ಒಂದು ನಿಮಿಷ, ಫಸ್ಟ್ ಇದೆ. ಸರಿ, ನೀವು ಇನ್ನು ಡೈಲಿ ನಾವು ಸ್ಟಾರ್ಟಿಂಗೇ ರ್ಯಾಗಿಂಗ್ ಆಗಿರುತ್ತೆ. ನಿನ್ನೆ ಯಾರೋ ಜಗ್ಗಿ ಲೆಕ್ಚರ್ ಕೊಟ್ಟು ಎಲ್ಲಿ ಕುಂತಾಳು ಅವಳು ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ಇಲ್ಲೇ ಇದ್ದಾಳಲ್ಲ, ಮುಂದೆ ಇದ್ದಾಳಲ್ಲ ಬ್ರದರ್ ಅಂತೆಲ್ಲ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಪನಿಷ್ಮೆಂಟ್ ಕೊಡಬೇಕು. ನಿನ್ನೆ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟು ಇವತ್ತು ತಪ್ಪಿಸ್ಕೊಳಕ್ಕೆ ಹಂಗಿಲ್ಲ, ಬ್ಯಾಗ್ ತೊಗೊಳ್ಳಿ ಮೇಡಮ್, ಬನ್ನಿ ಮೇಡಮ್ ಅಂತೆಲ್ಲ ಹೇಳ್ತಾ. ಅವಾಗ ವಿದ್ಯೆ ಹೆದರ್ಕೊಂಡು ಬ್ಯಾಗ್ ತೊಗೊಂಡು ಈ ಕಡೆ ಬರ್ತಾಳೆ. ಈ ಕಡೆ ಬಂದಾಗ ಅವಳು ಬ್ಯಾಗ್ನಾಗಿರೋ ಪುಸ್ತಕ, ಲಂಚ್ ಬಾಕ್ಸು, ವಾಟರ್ ಬಾಟಲು ಎಲ್ಲ ಚೆಲ್ಲಿ ಬಿಡ್ತಾರೆ. ಅವ್ರು ರ್ಯಾಗಿಂಗ್ ಮಾಡೋ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೀನಿಯರ್ಸ್ ಅಂತೆ ಅವರು ಕಾಲೇಜಲ್ಲಿ, ಅವಳದೆಲ್ಲ ಚೆಲ್ಲಿ ಬಿಡ್ತಾರೆ. ನಾವು ಕೊಡೋ ಪನಿಷ್ಮೆಂಟ್ ನೀವು ತೊಗೋಬೇಕು ಅಂತ. ನಾನು ಸಾರಿ ಎಲ್ಲ ಕೇಳ್ತೀನಲ್ಲ ಎಲ್ಲ ಹೇಳಿದೆ, ಏನು ಸಾರಿ ಹೇಳ್ತೀನಿ ಅಂತಂದ್ರೆ ಅವ್ರು ಕೇಳಲ್ಲ. ಎಲ್ಲ ಆ ಪುಸ್ತಕ ಎಲ್ಲ ಚೆಲ್ಲಿ ಬಿಟ್ಟಿರಲ್ಲ ಅಣ್ಣ ಅಂತೆಲ್ಲ ಪುಸ್ತಕ ಎಲ್ಲ ಹಿಡ್ಕೊಂತ, ಅಣ್ಣ ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ ನಿಮ್ಮ ತವ ಅಂತೆಲ್ಲ ಹೇಳ್ತಾ. ಆದರೆ ಬುಕ್ಸ್ನ ಈ ಥರ ಕೆಳಗಡೆ ಹಾಕ್ಬಿಟ್ರೆ ಅವಮಾನ ಮಾಡಬೇಡ ಅಣ್ಣದ. ನೀನು ಸಾರಿ ಯಾರಿಗೆ ಬೇಕು, ನಾವು ಕೊಡೋ ಶಿಕ್ಷಣ ಅನುಭವಿಸ್ಬೇಕಷ್ಟೇ ಅಂತೆಲ್ಲ ಹೇಳ್ದೆ. ಸರಿ, ಅದೇನಂತ ಹೇಳಿ ಅಂತ. ಅದು ತಗೊಂಬರ್ರು ಅಂತಂದರೆ ಅದು ಒಂದು ಅಸ್ಥಿಪಂಜರ ತಂದಿರ್ತಾರೆ. ನಗು ಬರುತ್ತೆ, ಅಸ್ಥಿಪಂಜರ ಎಲ್ಲ ನೋಡಿ. ಅದು ಅಸ್ಥಿಪಂಜರ ತೊಗೊಂಬರ್ರಿ ಅಂದರೆ ಅಸ್ಥಿಪಂಜರ ಎಲ್ಲ ತೊಗೊಂಬಾರ್ದು, ಅದನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡು ಅಂತೆಲ್ಲ ಹೇಳ್ತಾರೆ. ಅದನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡು ಅಂತೆಲ್ಲ ಹೇಳಿದಾಗ ಚೆನ್ನಾಗೈತೆ. ಅದು ಇರಲಿಲ್ಲ ಸ್ವಲ್ಪ, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಕ್ಕಿಲ್ಲ ಅಂದರೆ, ನಿನಗೆ ಬರೋಕ್ಕಿಲ್ಲ ಅಂದರೆ ನಾವು ಬಿಡೋಕ್ಕಿಲ್ಲ, ಅವಳ ಲ್ಯಾಂಗ್ವೇಜಲ್ಲೇ ಮಾತಾಡಿ, ನಿನಗೆ ಬರೋಕ್ಕಿಲ್ಲ ಅಂದರೆ ನಾವು ಬಿಡೋಕ್ಕಿಲ್ಲ ಅಂತ ಅವ್ರ ಲ್ಯಾಂಗ್ವೇಜಲ್ಲೇ ಹೇಳ್ತಾರೆ. ಅವಾಗೇನೋ ಪ್ರೊಫೆಸರ್ ಬಂದ್ರಂತ ಬಿಟ್ಬಿಟ್ಟು, ಈಗ ನಮ್ಮ ಮಾತು ಕೇಳಿಲ್ಲ, ಇಡೀ ಕ್ಲಾಸ್ ರೂಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ ಅವಳ ಫ್ರೆಂಡ್ ಇದು ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಅಯ್ಯೋ ಅಣ್ಣ ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಡ್ಯಾನ್ಸ್ ಮಾಡೋ ಏನೋ ಆಪ್ಷನ್ನೇ ಇಲ್ಲ, ಡ್ಯಾನ್ಸ್ ಮಾಡೋದು ಬಿಟ್ಟು ಬೇರೆ ಏನೋ ಆಪ್ಷನ್ನೇ ಇಲ್ಲ ಅಂತೇಳಿ ಹೇಳ್ದೆ.
ಅದನ್ನ ಕೊಟ್ಟು ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡು, ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಳೋಣ ಅಂತೆಲ್ಲ ಅವ್ರ ಫ್ರೆಂಡ್ ಹೇಳ್ತಿದ್ರು. ಅವಾಗ ಸರಿ ಆಯಿತು ಅಂತ ಮಾಡ್ತೀನಿ ಅಂಥೇಳಿ ತಗೊಳ್ಳಿ ಮೇಡಮ್ ತಗೊಳ್ಳಿ ಅಂತೆಲ್ಲ ಹೇಳಿ ಅವಳ ಕೈಯಲ್ಲಿ ಅದು ಅಸ್ಥಿಪಂಜರ ಎಲ್ಲ ಕೊಡ್ತಾರೆ. ಇವತ್ತು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೆಲ್ಲ ಹೇಳ್ತಿರ್ತಾರೆ. ಮ್ಯೂಸಿಕ್ ಐ ಲವ್ ಯು ಕಣೆ, ಯಾವ ಸರಿ ಒಂದು ನಿಮಿಷ ಮ್ಯೂಸಿಕ್ ಬರುತ್ತೆ ತಡಿ, ವಿದ್ಯಾ ಅಂತ ಎಲ್ಲ ಅಪ್ರೋಚ್ ಮಾಡ್ತಾರೆ. ವಿದ್ಯಾ ಅಂತ ಎಲ್ಲರೂ ಅಪ್ರೋಚ್ ಐ ಲವ್ ಯು ಕಣೆ ಅಂತ ಮ್ಯೂಸಿಕ್ ಎಲ್ಲ ಬರುತ್ತೆ. ಅದು ಮೋರ್ಛೆ ಹೋಗ್ಬಿಡ್ತು. ಅವಳು ಮೋರ್ಛೆ ಹೋದಾಗ ಎಲ್ಲರೂ ಪ್ಯಾನಿಕ್ ಆಗಿಬಿಡ್ತು. ಅದೇ ಟೈಮಿಗೆ ಇಲ್ಲಿ ಪ್ರಿನ್ಸಿಪಾಲ್ ಬರ್ತಾರೆ. ಪ್ರಿನ್ಸಿಪಾಲ್ ಬಂದು ಏನಿದು ವಾಟ್ಸಪ್ಪನ್ ಅಂತಂದೆಲ್ಲ ಹೇಳಿರ್ತಾರೆ. ಆವಾಗ ಸರಿ ಅವಳು ಎಲ್ಲ ಹೇಳ್ತಾಳೆ, ಈ ಥರ ಎಲ್ಲ ರ್ಯಾಗಿಂಗ್ ಎಲ್ಲ ಮಾಡಿದ್ದಾರೆ, ರ್ಯಾಗಿಂಗ್ ಮಾಡೋದ್ರಿಂದ ಈ ಥರ ಆಗಿದೆ, ನೀರೆಲ್ಲ ಹಾಕಿ ಎಬ್ಸೋಕೆ ಪ್ರಯತ್ನ ಪಡ ಗುರು, ಪ್ರಜ್ಞೆ ತಪ್ಪಿ ಬೇಕಂತ ಡ್ರಾಮಾ ಮಾಡ್ತದೆ, ನಾಟಕ ಮಾಡ್ತದೆ ನೋಡು ಅಂತಂದು, ಎದ್ದಾಳು ವಿದ್ಯಾ ಅಂತೆಲ್ಲ ಹೇಳಿ ಆ ಫ್ರೆಂಡ್ ನೀರೆಲ್ಲ ಹಾಕಿ ಪ್ರೊಫೆಸರ್ ಎಲ್ಲ ಬಂದಿರ್ತಾರೆ. ಅಷ್ಟೊತ್ತಿಗೆ ಏನಿದು ಏನಾಯಿತು ಅಂತೆಲ್ಲ ಸರ್ ಅದು ಅಂತೆಲ್ಲ ಹೇಳ್ತಾಳೆ. ರ್ಯಾಗಿಂಗ್ ಮಾಡಿರೋದೆಲ್ಲ ತೋರಿಸ್ತಾಳೆ. ಅದೆಲ್ಲ ಅವಳು ಮೂರ್ಛೆ ಹೋಗಿ ಬಿದ್ದುಬಿಟ್ಟಾಳ ಅಂತ. ಅವಾಗ ಪ್ರಿನ್ಸಿಪಾಲಿದ್ದು ಇವರಿಗೆಲ್ಲ ಇರ್ರೆಸ್ಪಾನ್ಸಿಬಲ್ ಫೆಲೋಸ್, ನೀವೆಲ್ಲ ಸೀನಿಯರ್ಸ್, ಇವರೆಲ್ಲ ಜೂನಿಯರ್ಸ್ ಅಂತೆಲ್ಲ ನೀವೆಲ್ಲ ಜೂನಿಯರ್ಸ್ಗೆ ರೋಲ್ ಮಾಡಲ್ ಆಗಿರಬೇಕು, ನೀವೇ ಹೀಗೆ ಮಾಡಿದ್ರೆ ಹೆಂಗೆ ಅಂತ ಪ್ರಿನ್ಸಿಪಾಲ್ ಬೈತಾರೆ. ರ್ಯಾಗಿಂಗ್ ಹುಚ್ಚಾಟದಿಂದ ಎಂತೆಂಥ ಅನಾಹುತ ಆಗಿದೆ ನೋಡಿದ್ದೆ ಅಂತ. ಸಾರಿ ಸಾರ್ ಅಂತ ತಮಾಷೆ ಮಾಡೋಕ್ಕೆ ಹೋಗಿ ಯಾವುದೋ ತಮಾಷೆ, ನಾನ್ಸೆನ್ಸ್. ನಿಮ್ಮನ್ನು ಇಮ್ಮಿಡಿಯೇಟಾಗಿ ಈ ಕಾಲೇಜಿಂದ ಯಾವುದೋ ತಮಾಷೆ, ನಾನ್ಸೆನ್ಸ್. ನಿಮ್ಮನ್ನೆಲ್ಲ ಈ ಕಾಲೇಜಿಂದ ರಿಸ್ಟ್ರಿಗೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಅವರೆಲ್ಲ ಶಾಕ್ ಆಗಿಬಿಡ್ತಾರೆ ಸ್ಟೂಡೆಂಟ್ಸ್. ಆವಾಗ ಅವಳು ಜಲ್ದಿ ಎದ್ದು ಪ್ಲೀಸ್ ಸರ್ ನಮಗೆ ಕ್ಷಮಿಸ್ಬಿಡಿ, ಈ ಥರ ಎಲ್ಲ ಇನ್ನೊಂದ್ಸಲ ಈ ಥರ ಮಾಡಲ್ಲ, ಗೆಟ್ ಔಟ್ ಐಸಿ ಅಂದೆ. ಅದೇ ಟೈಮಿಗೆ ವಿದ್ಯಾ ಎದ್ದುಬಿಟ್ಟು ಇಲ್ಲ ಅವ್ರದ್ದೇನು ತಪ್ಪಿಲ್ಲ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ. ಆವಾಗ ಅವ್ರನ್ನ ಕ್ಷಮಿಸಿ ಬಿಡಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಅಂತೆಲ್ಲ ಹೇಳಿ ಸಾರ್ ಪ್ರಿನ್ಸಿಪಾಲು ಎಲ್ಲರಿಗೆ ಹೇಳಿರ್ತಾರಲ್ಲ ನನಗೇನೂ ಆಗಿಲ್ಲ, ಆವಾಗ ಹೇಳ್ತಾಳೆ ಸರಿ ಬಿಡು ಅಂತಂದೇಳಿ ಸಾರಿ ಸಿಸ್ಟರ್ ಅಂತೆಲ್ಲ ಅವರು ತಪ್ಪಾಯಿತು ಅಂತೆಲ್ಲ ಕೇಳ್ಕೊತಾರೆ. ಇನ್ನು ಈ ಸೀರಿಯಲ್ನ ನೆಕ್ಸ್ಟ್ ಇನ್ನೂ ಒಂದು ಸೀನ್ ಒಳಗಡೆ ಸಾವಿತ್ರಿ ಮಗಳು ಬಂದು ಸಾವಿತ್ರಿ ಮಂಚ ಎಲ್ಲ ಗುದ್ದಿ ಏನು ಅಂತ ಕೇಳ್ತಿರ್ತಾಳೆ. ಅವರಮ್ಮ ಏನು ಅಂತ ಕೇಳ್ತಿರ್ತಾಳೆ. ನನಗೆ ಸಂತೋಷ ಅವಳು ಆದರೆ ಫಸ್ಟ್ ಫ್ರಸ್ಟ್ರೇಷನ್ ಆಗಿರ್ತಾಳೆ ಫುಲ್ಲು. ಅವಳು ಕಾಲೇಜ್ಗೆ ಹೋಗಿ ಮೆಡಿಕಲ್ ಓದ್ತಾಳೆ ಅಂದರೆ ನನ್ನ ಪಿತ್ತ ಎಲ್ಲ ನೆತ್ತಿಗೂ ಏರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅವರಮ್ಮ ಹಂಗೆ ಯಾಕೆ ಮಾಡ್ತೀಯಾ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಅಂತೇಳಿ ಅದಕ್ಕೆ ಸಂತೋಷ ಪಡೋದು ನೀನು, ಅವಳನ್ನ ಶಾಶ್ವತವಾಗಿ ದೂರ ಮಾಡ್ತಾರೆ, ಅದಕ್ಕೆ ಸಂತೋಷ ಪಡೋದ್ಬಿಟ್ಟು ನೀನು ಯಾಕೆ ಈ ಥರ ಆಡ್ತೀಯ ಅಂತ. ಇದ್ರಾಗ ಸಂತೋಷ ಪಡೋಣ ಅಂದರೆ ಅವಳೇನು ಮೂಲೆಯಲ್ಲಿ ಕೊರಗ್ತಾ ಕುಂತಿದ್ದಾಳೆ, ಸಿಕ್ಕಿದೆ ಚಾನ್ಸ್ ಅಂತೇಳಿ ಅವಳನ್ನ ಕನಸು ನನಸು ಮಾಡ್ಕೊ ಕಾಲೇಜ್ಗೆಲ್ಲ ಸೇರ್ಕೊಂಡು ಡಾಕ್ಟ್ರ್ ಆಗೋಕ್ಕೆ ಒಯ್ತಾ ಇದ್ದಾಳೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಸಂತೋಷವಾಗಿ ಕಾಲೇಜಿಗೆ ಒಯ್ತಾಳೆ ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆಗ್ತದೆ ಅಂತ ಎಲ್ಲ ಹೇಳ್ತಿರ್ತಾರೆ. ಅಲ್ಲೆಲ್ಲ ಹೇಳ್ತಿರ್ಬೇಕಾದ್ರೆ ಅವರಮ್ಮ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾಯಿದ್ದು, ನಾನು 10 ಹೆಜ್ಜೆ ಮುಂದೆ ಇದ್ದೀನಿ ಯಾವಾಗಲೇ ಅಂತೆಲ್ಲ ಅವರಮ್ಮ ನಗ್ತಾ ಹೇಳ್ತಿರ್ಬೇಕಾದ್ರೆ ಇವಳು ನೀನು ನೋಡಿ ನನಗೆ ನಗ ಬರ್ತೈತೆ, ನಾನು ನೋಡಿ ನಿನಗೆ ನಗ ಬರ್ತೈತೆ ಅಂತ ಕೇಳಿದ್ರು. ಇಲ್ಲೇ ನೀನು ಅವಳು ಕಾಲೇಜ್ಗೆ ಹೋಗ್ತಾಳೆ ಅಂತ ಚಿಂತೆ ಮಾಡ್ತೀನಿ, ಆದರೆ ನಾನು 10 ಹೆಜ್ಜೆ ಮುಂದಕ್ಕೆ ಹೋಗಿದ್ದೀನಿ. ಅವಾಗ ಅವಳು ಅಲ್ಲಿಡೋಣ ಪ್ರತಿಯೊಂದು ಹೆಜ್ಜೆನೂ ನಾವು ತಿಳ್ಕೊಬೇಕು, ಆ ರೀತಿ ವ್ಯವಸ್ಥೆ ಹದ್ದಿನ ಕಣ್ಣು ಮಡಗಿದ್ದೀನಿ ಅಂತ ಅವಳ ಮೇಲೆ ಪತ್ತೆದಾರಕ್ಕೆ ನಮಗೆ ನಮ್ಮ ಪ್ರಯೋಜನ ಅಂತ ಕೇಳ್ತಾಳೆ ವಿನಂತ್ರಿ. ನೋಡಿ ನಮ್ಮ ಶತ್ರು ನಮ್ಮ ಕಣ್ಣು ಮುಂದೆ ಇಲ್ಲದ್ರೂ ಪರವಾಗಿಲ್ಲ, ಅವ್ರು ಹೋಯ್ತಾ ಇರೋ ದಾರಿ ನಮಗೆ ಗೊತ್ತಿದ್ರೆ ಸಾಕಷ್ಟೇ ಅಂತ ಅವರಮ್ಮ ಹೇಳ್ತಾಳೆ. ಆವಾಗಲೇ ನಾವು ಅವ್ರ ವಿರುದ್ಧ ಗೆಲುವು ಸಾಧಿಸೋಕ್ಕಾಗೋದು. ಅವ್ವ ತಾಯಿ ಅದೇನು ಅಂತ ಒಸಿ ಬುಡಿಸಿ ಹೇಳವ್ವ ಅಂತ ಹೇಳ್ತಾಳೆ. ನೋಡಿ ಅವಳು ಕಾಲೇಜ್ಗೆ ಹೋಗ್ತಾಳೆ, ಯಾರ ಜೊತೆ ಸ್ನೇಹ ಬೆಳೆಸಿ ಖುಷಿಯಾಗಿ ಮಾತಾಡಿ ಸಂತೋಷವಾಗಿದ್ದಾಳೆ ಎಲ್ಲ ಗೊತ್ತಾಗಬೇಕು ಅಟ್ಟಿಯವ್ರಿಗೆ. ಅವ್ರ ಮೇಲಿನ ಕೋಪವನ್ನು ದೂರ ಮಾಡೋಕ್ಕಾಗೋದು, ಅದಕ್ಕೆಲ್ಲ ವ್ಯವಸ್ಥೆ ಮಾಡೀನಿ ಅಂತ ಹೇಳ್ತಾಳೆ. ಇಲ್ಲಿ ಅವಾಗೆ ಲಂಚ್ ಅವರ್ಸ್ ಆಗಿರುತ್ತೆ. ಇನ್ನೊಂದು ಸೀನ್ ಒಳಗೆ ಇಲ್ಲಿ ಲಂಚ್ ಅವರ್ಸ್ ಸ್ಟಾರ್ಟ್ ಆದಾಗ ಆವಾಗ ವಿದ್ಯಾನ್ ಫ್ರೆಂಡ್ ಇಬ್ಬರು ಇಲ್ಲಿ ಕ್ಯಾಂಟೀನಲ್ಲಿ ಕೂತಿರ್ತಾರೆ ಅಂತೆಲ್ಲ ಇಲ್ಲಿ ಕ್ಯಾಂಟೀನಲ್ಲಿ ಊಟ ಹೌದು ನಿಂದು ಯಾವ ಊರು ಅಂತ ಇಬ್ಬರು ಡಿಸ್ಕಷನ್ ಅವರಿಬ್ಬರು ಡಿಸ್ಕಷನ್ ಎಲ್ಲ ಮಾಡ್ತಿರ್ತಾರೆ.
ನಿಂದು ಯಾವ ಊರು ನಿಂದು ಯಾವ ಊರು ಅಂತೆಲ್ಲ ಅದು ನನಗೆ ತುಂಬ ಇಷ್ಟ ಆಗ್ತೀಯ ಅಂತೆಲ್ಲ ಹೇಳ್ತಾಳೆ. ಅದು ಯಾವ ಊರು ಅಂತ ಡಿಸ್ಕಷನ್ ಮಾಡ್ದಾಗ ಅವರು ಹಳ್ಳಿ ಊರಿಬ್ಬರು ನಂದು ಆ ಊರಿಂದ ಆ ಊರು ಅಂತ. ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ ಅವ್ರ ಬಗ್ಗೆ ಕೇಳಬೇಡ, ನಿನ್ನ ಗಂಡ ಏನು ಕೆಲಸ ಮಾಡ್ತಾನ ಅಂತ ಕೇಳಿದರೆ ಅವ್ರ ಬಗ್ಗೆ ಏನು ಕೇಳಬೇಡ, ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು ಅಂತ ಅವ್ರ ಫ್ರೆಂಡಿಗೆ ಹೇಳ್ತಾರೆ. ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗೆಲ್ಲ ಗೊತ್ತಿದ್ರೆ ನಾನು ಕೇಳ್ತಾನೆ ಇದ್ದಿಲ್ಲ, ಸಾರಿ ನಿನಗೆಲ್ಲ ಬೇಜಾರಾಗಿದ್ರೆ ಅಂತ. ಇದಕ್ಕೆಲ್ಲ ಸಾರಿ ಯಾಕೆ ಹೇಳ್ತೆ, ಆದರೆ ಇನ್ನೊಂದ್ಕಿತ ಈ ವಿಷಯದ ಬಗ್ಗೆ ಕೇಳಬೇಡ ಅಂತ ಹೇಳಿ. ಆಯ್ತಮ್ಮ, ಇನ್ನು ಆ ವಿಚಾರದ ಬಗ್ಗೆ ನಾನು ಮಾತಾಡೋದು, ನೀನು ಊಟ ಮಾಡು ಅಂತೆಲ್ಲ ಹೇಳಿ ಇವರಿಬ್ಬರು ಊಟ ಮಾಡ್ತಾರೆ. ಇವರಿಬ್ಬರು ಊಟ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಬ್ಬರು ಬರ್ತಾರೆ. ಅದನ್ನು ಸಾವಿತ್ರಿ ಯಾರಿಗೂ ಗೊತ್ತಿಲ್ಲಾರ್ದಂಗೆ ಕಳಿಸಿರ್ತಾಳೆ. ಅಂದರೆ ನೋಡ್ಕೊಂಬಾ, ಅವ್ರ ಮೂಮೆಂಟ್ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ, ಮಾತಾಡೋದು ನಗೋದು ನೋಡು ತೋರಿಸು ಅಂತ ಒಬ್ಬರಿಗೆ ಹೇಳಿ ಕಳಿಸಿರ್ತಾಳೆ. ಅವರು ಈಕೆ ಮೂಮೆಂಟ್ನೆಲ್ಲ ವಾಚ್ ಮಾಡ್ತಾರೆ. ಹಾಯ್ ವಿದ್ಯಾ ಅಂತ ಹೇಳ್ತಾ, ಈಗ ಈ ಕನಸನ್ನೇ ಮಾಡಿ ನಿಂಗೆ ಪರಿಚಯ ಇರೋಣ ಅಂತ ಕೇಳ್ತಾ, ಫ್ರೆಂಡ್ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಿನ್ನ ಮಂಡ್ಯನಹಳ್ಳಿ ಸತೀಶ್ ಅಲ್ವಾ ಅಂತ ಕೇಳ್ತಾಳೆ. ಸದ್ಯ ಇನ್ನೂ ಮರ್ತಿಲ್ವಲ್ಲ ಅಂತ. ನಿನ್ನನ್ನು ಹೆಂಗಪ್ಪ ಮರೆಯೋಕ್ಕಾಗ್ತದೆ, ಸ್ಕೂಲಲ್ಲಿ ಇರೋವರೆಗೂ ನೀನು ಮಾಡ್ತಾಯಿರೋ ಹುಚ್ಚಾಟ ಎಲ್ಲ ನೋಡಿ ನಿನ್ನ ತುಂಟು ಮಾತುಗಳು ಕಣ್ಣಿಗೆಲ್ಲ ಕಟ್ಟದಂಗೆ ಹಂಗೆ ಅದಾವ. ಅದು ಸರಿ, ನೀನು ಹೇಗಿದ್ದೀಯಾ ಅಂತ ಕೇಳ್ತಾರೆ. ಅದು ಯಾವ್ದು ಈ ಮಟ್ಟಕ್ಕೆ ಇದ್ದೀನಿ ನೋಡವ. ಹೌದವ, ನೀನೇನು ಇಲ್ಲಿ ಅಂದೆ. ನಾನು ಸಂದಾಗಿದ್ದೀನಿ ಕಣೋ ಅಂತ ಹೇಳ್ತಾಳೆ. ಹೌದು, ನೀ ಏನು ಮಾಡ್ತಾಯಿದ್ದೀಯ. ನಾವು ಇದೇ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿದ್ವಿ ಅಂತ. ಸೂಪರ್ ವಿದ್ಯಾ ಅಂತ ಅಂತೂ ಇಂತೂ ನಿನ್ನ ಸ್ಕೂಲ್ದಾಗ ಹೇಳ್ದಂಗೆ ಡಾಕ್ಟ್ರ್ ಆಗೋಕ್ಕೆ ಎಲ್ಲ ನನಸು ಮಾಡ್ತಾಯಿದ್ಯಾ. ಹೌದು ಕಣೋ. ಅದು ಸರಿ, ನೀನು MBBS ಅಡ್ಮಿಷನ್ ಮಾಡಿಸಿದ್ಯಾ ಅಂತ. ನಾನೆಲ್ಲಿ ಹೋಯ್ತಲ್ಲ, ನೀವು ಓದೋರಿಗೆ ಎಲ್ಲರಿಗೆ ಎನರ್ಜಿ ಕೊಡ್ತಾಯಿದ್ದೀನಿ ಅಂತೇಳಿ. ಅವ್ರು ಅಂತ ಹೇಳ್ತಾರೆ. ಅಂದಾಗ ಏನಿಲ್ಲ ಕಣವ, ಈ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ ಅಂತ. ಇದನ್ನೆಲ್ಲ ಒಬ್ಬರು ವೀಡಿಯೋ ಮಾಡ್ತಾಯಿರ್ತಾರೆ, ಒಬ್ಬರು ಹೆಂಗ್ಸು. ಇವರೆಲ್ಲರದು ಫೋನಲ್ಲಿ ರೆಕಾರ್ಡ್ ಎಲ್ಲ ಮಾಡ್ತಾರೆ. 1 ಟೀ 1 ಕಪ್ ಎಕ್ಸ್ಟ್ರಾ ಶುಗರ್, ಒಬ್ರು ಯಾರೋ ಟೀ 1 ಕಪ್ ಎಕ್ಸ್ಟ್ರಾ ಟೀ. ನೆಕ್ಸ್ಟ್ ಇಲ್ಲಿ ಕ್ಯಾಂಟೀನಲ್ಲಿ ಅವ ಬರ್ತಾನೆ. ಬಂದಾಗ ಅವ್ರ ಕಬ್ಬನಹಳ್ಳಿ ಇವಳು ನನ್ನ ಫ್ರೆಂಡ್ ಅಂಥೇಳಿ ಪರಿಚಯ ಮಾಡಿಸ್ತಾಳೆ. ಹೌದಾ ಅಂತೇಳಿ, ಜನಿ ನನ್ನ ಫ್ರೆಂಡು, ಗಣೇಶ್ ಸತೀಶ 5ನೇ ಕ್ಲಾಸಿಂದ SLCವರೆಗೂ ನನ್ನ ಜೊತೆನೇ ಓದಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಹಾಯ್ ಸತೀಶ್ ಅವರೇ ಅಂತೆಲ್ಲ ಹೇಳ್ತೇನೆ. ಅವರು ಇಲ್ಲಿ ಮಾತಾಡಿ ಮುಂದೆ ಹೋಗಿ ಅವ್ನು ನಗ್ತಾ ಇರೋದು ನೋಡಿ ಅವ್ರ ಫ್ರೆಂಡ್ ಏನಾಯಿತು ಅಂತೆಲ್ಲ ಕೇಳಿದೆ. ಏನಾಯಿತು, ಅವಳು ನನ್ನ ಫ್ರೆಂಡ್, ನನ್ನ ಕ್ರಶ್ ಅಂತೆಲ್ಲ ಹೇಳ್ತಿರ್ತಾರೆ. ಹೌದಾ, ಮದುವೆ ಆಗಿಬಿಡ್ತು, ಅವಳಿಗೆ ಪ್ರಪೋಸ್ ಮಾಡೋದ್ರೊಳಗೆ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತು ಅಂತೆಲ್ಲ ಹೇಳ್ತಾಳೆ. ನಮ್ಮ ಫ್ರೆಂಡು ವಿದ್ಯಾ ಅಂಥೇಳಿ ಇದೇ ಕಾಲೇಜಲ್ಲಿ ಸೇರ್ಕೊಂಡಿದ್ದಾಳೆ. ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ನು ಯಾರು ನೋಡಿ ನಗೋದಿಲ್ಲ, ಇವ್ನು ನೋಡಿ ನಗ್ತಾ ಅಂದರೆ ಇದು ಒಂಥರ ಫೇಶಲ್ ಅಂತೆಲ್ಲ ಹೇಳ್ತಿರ್ತಾಳೆ. ಇದನ್ನೆಲ್ಲ ಒಬ್ಬರು ವೀಡಿಯೋನಲ್ಲಿ ರೆಕಾರ್ಡ್ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಅಡ್ವೊಕೇಟ್ ಮನೆಗೆ ಬಂದಿರ್ತಾರೆ, ವಿದ್ಯಾ ಅವ್ರ ಮನೆಗೆ ಅಡ್ವೊಕೇಟ್ ಬಂದಾಗ ಅವರು ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರೆ ಮತ್ತು ನೀವು ಯಾವ ರೀತಿ ಹೇಳ್ತೀರಿ ಅಂತ ಕೇಳ್ತಾರೆ. ಮ್ಯೂಚುವಲ್ ಡಿವೋರ್ಸ್ ಅಂತಂದರೆ ಇಬ್ಬರು ಕುಂತು ಮಾತಾಡಿ ಬಗೆಹರಿಸೋದು, ಅಥವಾ ಇಲ್ಲ ಡೈರೆಕ್ಟ್ ನಾವು ಡಿವೋರ್ಸ್ಗೆ ಹೋಗ್ತೀವಿ ಅಂತ ಹೇಳಿದರೆ ನೀವು ಯಾವುದು ಹೇಳ್ತೀರಿ ನಾನು ಅದಕ್ಕೆ ಅಪ್ಲೈ ಮಾಡ್ತೀನಿ ಅಂಥೇಳಿ ಲಾಯರ್ ಮಾತಾಡ್ತಾರೆ. ಲಾಯರ್ ಕೇಳ್ತಿರ್ಬೇಕಾದ್ರೆ ವಿದ್ಯಾಗೂ ಸ್ವಲ್ಪ ಶಾಕ್ ಅನಿಸುತ್ತೆ ಇದೆಲ್ಲದು ನೋಡಿ. ಏನು ಹೇಳಬೇಕಂತ ವಿದ್ಯಾಗೂ ಗೊಂದಲ ಇರುತ್ತೆ, ಮತ್ತು ಅವರಮ್ಮ ಅಂತೂ ಫುಲ್ ಶಾಕ್ ಆಗಿಬಿಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತೇಳಿ ನೋಡಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕ್ವಾಟ್ಲೆನೂ ಇರ್ತಾನೆ ಆ ಟೈಮ್ ಒಳಗೆ, ಕ್ವಾಟ್ಲೆನೂ ತುಂಬ ಶಾಕ್ ಆಗ್ತಾನೆ. ವಿದ್ಯಾಗೂ ಏನು ಹೇಳಬೇಕಂತ ಗೊಂದಲ ಇರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ.